ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಜನಕ್ಕೆ ಎಲ್ರಿಗೂ ಇದು ಹಬ್ಬ ಗೊತ್ತು. ಇವತ್ತ ಸೀಗಿ ಹುಣ್ಣಿಮೆ ಅಂದರೆ ನಾವು ಈಗಿನ ಮಕ್ಕಳಿಗೆ ಸೀಗಿ ಹುಣ್ಣಿಮೆ ಅಂದರೆ ಏನು ಗೊತ್ತೇ ಇಲ್ಲ. ಆರತಿ ಬೆಳಗೋದಂತೂ ಗೊತ್ತೇ ಇಲ್ಲ. ನಾವು ಸಣ್ಣವರಿದ್ದಾಗ ಮನೆಯಾಗನೇ ಇವನ್ನ ಆರತಿ ಮಾಡ್ತಿದ್ರು. ಅಚ್ಚಪಡಿಗೆ ಹಾಕಿ ಸಕ್ಕರೆ ಕರಗಿಸಿ ಅಚ್ಚಪಡಿಗೆ ಹಾಕಿ ಆರತಿ ಮಾಡ್ತಿದ್ರು. ನಮಗೆ ಸಂಭ್ರಮ ಆರತಿ ತಗೊಂಡು ನಾವು ಆರತಿ ಬೆಳಗೋದಕ್ಕೆ ನಾವು ಮನೆಯಾಗ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಿದ್ವಿ. ನಮಗೆ ಅವಾಗ ಆರತಿ ತಗೊಳ್ಳುವಷ್ಟು ಇದು ಇರ್ತಿದ್ದಿಲ್ಲ. ಎಲ್ಲರೂ ನಾವು ಸ್ಕೂಲ್ ಬಿಟ್ಟ ತಕ್ಷಣ ಅಂದರೆ ಶಾಲೆ ಬಿಟ್ಟ ತಕ್ಷಣ ನಾವು ಹೋಗಿ ಗುಡ್ಡದಾಗ, ಅಂದರೆ ನಮ್ಮದು ಹಳ್ಳಿ ಊರು, ಗುಡ್ಡದಾಗ ನಮ್ಮ ಶಾಲೆ, ಅಲ್ಲೇನ ಹೋಗಿ ನಾವು ನಮ್ಮ ಹೊಲ ಎಲ್ಲೇ ಬರ್ತದ, ನಾವು ಅಲ್ಲಿ ಹೋಗಿ ಅಣ್ಣಿ ಹೂವು, ಹೊನ್ನಂಬ್ರಿ ಹೂವು, ಎಳ್ಳು ಹೂವು, ಗುರಳ್ಳು ಹೂವು ಇವನ್ನೆಲ್ಲ ತಗೊಂಡು ಬಂದು ನಾವು ಆರತಿ ತಗೊಂಡು ಬಂದು ಅಂಗಡಿಗೆ ಹೋಗಿ ಆರತಿ ತಗೊಂಡು ಬಂದು, ಅವಾಗ ಅಷ್ಟು ದುಡ್ಡು ಸಹ ಇರ್ತಿರ್ಲಿಲ್ಲ ನಾವು ಆರತಿ ತಗೋಬೇಕಂತಂದ್ರೆ. ಅದರಲ್ಲೇ ನಮಗೆ ಅಷ್ಟು ಖುಷಿ ಪಡ್ತಾ ಇದ್ವಿ. ಅರ್ಧ ಕೆಜಿ ಅಥವಾ ಪಾವು ಕೆಜಿ ತಂದ್ರೆ ನಾವು 4 ಜನ ಹೆಣ್ಣುಮಕ್ಕಳು ನಾವು ಮನೆಗೆ ತಗೊಂಡು ಬಂದು ನಾವು ಅಕ್ಕಂಗೆರೆಲ್ಲ ತಾಟ್ನಾಗ ಸ್ವಲ್ಪ 4 ಆರತಿ ಹಾಕ್ಕೊಂಡು ಸಾಕಷ್ಟು ಹೂ ಇಟ್ಕೊಂಡು ನಾವು ಗೌರಿ ಬೆಳಗಕ್ಕೆ ಹೋಗೋದೇ ನಮಗೆ ಸಂಭ್ರಮ. ಇದು ಬೇರೆ ಊರಿಂದ ಸೇವಂತಿಗೆ ಹೂವನ್ನೆಲ್ಲ ಮಾರ್ಲಿಕ್ಕೆ ಬರ್ತಿದ್ರು. ನಾವು ಅಷ್ಟು ಹೂ ತಗೊಂಡು ನಮ್ಮ ಅಕ್ಕ ನಮಗೆ ತಲೆ ಬಾಚಿ ಹೂ ಇಡ್ತಿದ್ಲು. ನಮಗೆ ಖುಷಿ. ನಾವು 4 ಜನ ನಮ್ಮ ಗೆಳತಿಯರ ಜೊತೆಗೆ ನಾವು ಅಂದ್ರೆ ಗಚ್ಚಿನ ಕಟ್ಟಿ ಅಂತ ಒಂದು ಕಟ್ಟಿ ಬರ್ತಾ ಇತ್ತು. ಆ ಕಟ್ಟಿ ಮೇಲೆ ಹೋಗಿ ನಾವು ಆರತಿ ಇಟ್ಟು ಎಲ್ಲರೂ ಕೂಡೋವರೆಗೂ ನಮ್ಮ ಗೆಳತಿಯರು ನಮ್ಮ ಸ್ನೇಹಿತರು ಬರೋವರೆಗೂ ನಾವು ಕಾಯ್ಕೊಂಡು ಅಲ್ಲಿ ಕುಂತು ನಾವು ಗೌರಿ ಹಾಡ್ತಾ ಇದ್ವಿ. ಗೌರಂತ ಗಣಪತಿಯಂತ ಚಿತ್ರಗೊಂಬಂತ ಆರ್ಯಾರು ಹುಡುಗಿ ನೀರಿಗೆ ಬಂದ್ಲು ಟಪಲ್ಲ ಮುಣಿತೋ ಒಂದ ಸೇರೆಣ್ಣಿ ತಂದೆ ಬೆಲ್ಲಕ್ಕ ಬಂದು ಬಾಗಿಲಿಗೆ ಬಿದ್ದೆ ಬೆಲ್ಲಕ್ಕ ಆರ್ಯಾರ ಚೆನ್ನಮ್ಮ ಕೈ ಕಟ್ಟಿ ಕುಳುವಾಗ ಬಾರಪ್ಪ ಬೆಳದಿಂಗಳ. ಇದನ್ನ ಹಾಡ್ತಾ ಇದ್ರ ಒಬ್ಬೊಬ್ಬರ ರೆಡಿಯಾಗಿ ಆ ಕಟ್ಟಿ ಮೇಲೆ ಬಂದು ಕೊಡ್ತಾ ಇದ್ರು. ನಾವು ಇದನ್ನ ಹಾಡೋದಕ್ಕೆ ನಮ್ಮ ಸ್ನೇಹಿತರೆಲ್ಲ ಬಂದು ಒಂದು ಒಟ್ಟಿಗೆ ಸೇರ್ಲಿ ಅಂತ ನಾವು ಹಾಡ್ತಾ ಇದ್ವಿ. ನಾವು ಈಗ ಗೌರಿ ಅಂದ್ರೆ ಏನು, ನಾವು ಮಠದಾಗ ಅಂದ್ರೆ ಸ್ವಾಮಿಗಳು ಅಲ್ಲೇ ಗೌರಿನ ಕೂಡಿಸ್ತಾ ಇದ್ರು. ನಾವು ಬೆಳ್ಕೊಂಡು ಹೋಗ್ತಾ ಇದ್ವಿ. ಅಂದ್ರೆ ನಾವು ಹುಣ್ಣಿಮೆ ಬರೋದಕ್ಕಿಂತ ಮೊದಲನ ನಾವು ಅಂದ್ರೆ ನಾವು 9 ದಿವಸದವರೆಗೆ ನಾವು ಹಾಗೆ ಹೂ ತೆಗೆದುಕೊಂಡು ಹೋಗಿ ಆರತಿ ಹಚ್ಕೊಂಡು ಹೋಗಿ ಗೌರಮ್ಮಗೆ ನಾವು ಬೆಳ್ಕೊಂಡು ಬರ್ತಿದ್ವಿ. 9ನೇ ದಿವಸಕ್ಕೆ ಹುಣ್ಣಿಮೆ ಬಂದ ತಕ್ಷಣ ನಾವು ಆರತಿ ತಗೊಂಡು ಬಂದು ಆರತಿ ಬೆಳಗಕ್ಕೆ ಹೋಗ್ತಾ ಇದ್ವಿ. ಇದು ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ನಮಗಿದ ಸೀಗಿ ಹುಣ್ಣಿಮೆ ಗೌರಿ ಹುಣ್ಣಿಮೆ ಅಂದ್ರೆ ನಮ್ಗೆ ಎಲ್ಲಿಲ್ಲದ ಸಂಭ್ರಮ. ಹೆಣ್ಮಕ್ಳಿಗೆ ನಾವು ಹೊಸ ಸೀರೆ ಉಟ್ಕೊಂಡು, ಅಂದ್ರೆ ನಮ್ಮ ತಾಯಿಯರು ಸೀರೆ ಇಸ್ಕೊಂಡು, ನಮ್ಮ ಅಕ್ಕಗಳ ಸೀರೆ ಇಸ್ಕೊಂಡು, ನಮ್ಮ ಅಜ್ಜಿಗಳ ಸೀರೆ ಇಸ್ಕೊಂಡು ನಾವು ಉಟ್ಕೊಂಡು ಆರತಿ ಬೆಳಗ್ತಾ ಹೋಗ್ತಿದ್ವಿ. ಈಗಿನ ಮಕ್ಕಳಿಗೆ ಏನೂ ಗೊತ್ತಾ ಇಲ್ಲ. ಒಳ್ಳೊಳ್ಳೆ ರಿಪೀಟ್ ಮಾಡ್ತಾರಂತ ಹೇಳಕ್ ಹೋಗ್ಬೇಡ್ರಿ, ನನಗೆ ತಿಳಿದಷ್ಟು ಹೇಳ್ತಾ ಇದ್ದೀನಿ. ಆದ್ರೆ ಉತ್ತರ ಕರ್ನಾಟಕ ಜನಕ್ಕೆ ಈ ಹಬ್ಬನ ಬಿಡಬೇಡ್ರಿ, ಸರಿಯಾಗಿ ನಡೆಸ್ಕೊಂಡು ಹೋಗ್ರಿ, ಗೌರಿ ಮಾತೆಗೆ ಬೆಳಗ್ಕೊಂಡು ಹೋಗ್ರಿ ಅಂತ ನಾ ಹೇಳ್ತೀನಿ. ನಾವು ಸಣ್ಣವಳಿದ್ದಾಗ ನಾ ಇದೆಲ್ಲ ಮಾಡಿದ್ದೀನಿ. ನನಗದು ಭಾಳ ಖುಷಿ ಆಗ್ತಾ ಇದೆ. ಈಗೆಲ್ಲ ದುಡ್ಡು ಅದೆಲ್ಲ ಸಾಕಷ್ಟೈತಿ. ಚಂದಾಗ ಆರತಿ ತಗೊಂಡು ಬಂದು ಬೆಳಗ್ರಿ. ಈಗೆಲ್ಲರೂ ಬಾಗಿಲಿಗೆ ಬೆಳಗ್ತಾರ. ಆದ್ರೂ ಮೊದಲೆಲ್ಲ ನಾನು ಮಠಕ್ಕೆ ಹೋಗಿ ಬೆಳಗ್ತಾ ಇದ್ದೆ ಸಣ್ಣವಳಿದ್ದಾಗ. ಈಗ ನಾನು ಇಲ್ಲೇ ಬಾಗಿಲಿಗೆ ಬೆಳಗ್ತಾ ಇದ್ದೀನಿ. ನನ್ನ ಮಗಳು ಬೆಂಗಳೂರಿಗೆ ಹೋಗಿದ್ದಾಳೆ, ಅವಳು ಜಾಬ್ ಮಾಡತ್ತಾಳ. ಅದಕ್ಕೆ ನಾನು ಇಲ್ಲೇ ತಾಟ್ನಾಗೆಲ್ಲ ಹೊಂದಿಸ್ಕೊಂಡು ಬೆಳಗಾಕತ್ತೀನಿ. ಈ ಆರತಿ ಏನಪ್ಪಾ ಅಂದ್ರೆ ಗೌರಿ ಹುಣ್ಣಿಮೆ ಬಂದ ತಕ್ಷಣ ಹೆಣ್ಮಕ್ಳಿಗೆ ಫಿಕ್ಸ್ ಆಗಿರ್ತೈತಲ್ಲ, ಅಂದ್ರೆ ಮದುವೆ ಫಿಕ್ಸ್ ಆಗಿರ್ತೈತಲ್ಲ, ಅಂಥವ್ರಿಗೆಲ್ಲರೂ ಆರತಿ ತೊಗೊಂಬರ್ತಾರೆ. 5 kg 10 kg ಹಿಂಗೆ. ನಮಗದು ಖುಷಿ. ಇವಳದು ಫಿಕ್ಸ್ ಆಗೈತಿ, ಇವಳಿಗೆ ಆರತಿ ತರ್ತಾರ, ಅವಳದು ಮದುವೆ ಫಿಕ್ಸ್ ಆಗೈತಿ, ಅವಳಿಗೆ ಆರತಿ ತರ್ತಾ ಅಂತ ನಮಗೆ ಖುಷಿ. ಎಲ್ಲಲ್ಲಿ ಅಡ್ಡಾಡಿ ನೋಡ್ತಾ ಇದ್ವಿ. ಆಮೇಲೆ ಸೊಸಿ ಆಗೋರಿಗೆ, ಆಮೇಲೆ ನಾವು ಇನ್ನೇನು ನನ್ನ ಮಗಗ ಹುಡುಗಿ ತಗೊಂತೀನಿ ಅನ್ನೋ ಹುಡುಗಿಗೆ ನಾವು ಅವಳನ್ನ ಗುರ್ತು ಮಾಡೋವರೆಗೆ, ಅವಳನ್ನ ಅಂದ್ರೆ ನಮ್ಮ ಮನೆಗೆ ತಗೊಳ್ಳೋವರೆಗೆ ನಾವು ಆರತಿನ ಅಂದ್ರೆ ಅವಳನ್ನೇ ನಮ್ಮ ಮನೆ ಸೊಸಿ ಮಾಡ್ಕೊತೀವಿ ಅನ್ನೋ ಸಂಕೇತ ಇದು. ಅವಳ ಮನೆಗೆ ಆರತಿ. ಸಣ್ಣ ಮಗು ಇತ್ತಂದ್ರೆ ಅವಳಿಗೆ ಡ್ರೆಸ್ಸು, ದೊಡ್ಡವರಿದ್ರೆ ಸೀರೆ, ಸ್ವಸ್ಥರಿಗೆ ಮೊಮ್ಮಗಳಿಗೆ ಕೊಡ್ತಾರೆ. ನಾನು ನನ್ನ ಮೊಮ್ಮಗಳಿಗೆ ಅಂದ್ರೆ ನಾವೇ ನನ್ನ ಮಗು ತಗೊಂತಾ ಇಲ್ಲ, ಆದ್ರೂ ಏನೋ ಒಂಥರ ಖುಷಿ. ಒಬ್ಬಳೇ ಅದಾಳ. ನಾವು ಗೌರಿ ಹುಣ್ಣಿಮೆ ಕೊಟ್ಟು ಕಳ್ಸಿದ್ರಾತು. ಇದು ಸೀಗಿ ಹುಣ್ಣಿಮೆ ನಾನು ಬೆಳಗಾಕತ್ತೀನಿ. ಅವಳ ಹೆಸರು ರೂಬಿ. ಗೌರಿ ಹುಣ್ಣಿಗೆ ಕೊಟ್ಟು ಕಳಿಸ್ತೀನಿ. ನಾನು ಈ ವಿಡಿಯೋದಾಗ ಏನೋ ತಪ್ಪಿದ್ರು ನೀವು ಕ್ಷಮಿಸಬೇಕು. ಜೈ ಕರ್ನಾಟಕ ಮಾತೆ.